ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಅಲ್ಲ, ಮೈಕ್ರೋ ಫೈನಾನ್ಸ್ ವಿಷಯದಲ್ಲಿ ಇದು ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಕಠಿಣವಾದಂಥ ಕಾನೂನುಗಳನ್ನ ತರಬೇಕು. ಒಂದು, ಇದ್ರ ಜೊತೆಗೆ ಹಳ್ಳಿಗಳಲ್ಲಿ ಬೇರೆ ರೀತಿಯಾದಂಥ ಸರ್ಕಾರಗಳು ಸೊಸೈಟಿ ಮುಖಾಂತರ ದುಡ್ಡು ಕೊಡ್ತಕ್ಕಂಥ ವ್ಯವಸ್ಥೆನೂ ಆಗ್ಬೇಕನ್ನೋ ನನ್ನ ವಾದ. ಇದಕ್ಕಿಂತ ಹೆಚ್ಚಾಗಿ ಪರಿಣಾಮ ಆಗಿರ್ತಕ್ಕಂಥದ್ದು ಈ ಬೆಟ್ಟಿಂಗ್ಗಳು, ಆನ್ಲೈನ್ ಬೆಟ್ಟಿಂಗ್ಗಳು. ನೀವು ದಯಮಾಡಿ ಒತ್ತಡ ತರಬೇಕು. ಈ ಆನ್ಲೈನ್ ಬೆಟ್ಟಿಂಗ್ಗಳು ಈ ಟೆಕ್ನಿಕಲ್ ಗೇಮ್ ಅಂತೆ, ಹೆಂಗ್ರಿ ರಮ್ಮಿ ಟೆಕ್ನಿಕಲ್ ಗೇಮಾ? ದಯಮಾಡಿ ಇವತ್ತು ಅರ್ಥ ಮಾಡ್ಕೋಬೇಕು, ಸಮಾಜ ಕೂಡ ಅರ್ಥ ಮಾಡ್ಕೋಬೇಕು. ಈ ರಮ್ಮಿ, ಈ ಬೆಸ್ಟ್ ಲೆವೆಲ್ ಮಾಡೋದು, ಈ ಆಮೇಲೆ ಬಾಲ್ ಟು ಬಾಲ್ ಮ್ಯಾಚ್ ನಡೀತಾ ಇದೆ, ಬೆಟ್ಟಿಂಗ್ ನಡೀತಾ ಇದೆ, ಬಾಲ್ ಟು ಬಾಲ್ ಬೆಟ್ಟಿಂಗ್ ನಡೀತಾ ಇದೆ, ಎಲ್ಲರಿಗೂ ಗುರ್ತಿದೆ. ಇದನ್ನು ಕೂಡ ಬಹಳ ಖಂಡನೆ ಮಾಡ್ತೀನಿ. ಇದ್ರ ಬಗ್ಗೆ ಕೂಡ ಯೋಚನೆ ಮಾಡ್ಬೇಕಂತ ನಿಮ್ದೇ ಗವರ್ಮೆಂಟ್ ಆಯ್ತು ರೀ. ಇದು ಸರ್ಕಾರ ಅಂತಲ್ರಿ, ನಾನು ಎಲ್ಲ ಸರ್ಕಾರಕ್ಕೆ ಒತ್ತಡ ತರ್ತಾ ಇದೀನಿ. ಇದು ನಾನು ಉಲ್ಟಾ ನಿಮಗೂ ಅಷ್ಟೇ ಕೇಳ್ಬೋದಲ್ಲ, ನಿಮ್ದು ಅಷ್ಟೇ ಜವಾಬ್ದಾರಿ ಇಲ್ವಾ? ಅದೇ ನಂದು ಕೇಳ್ರಿ, ಒಂದ್ ನಿಮಿಷ. ವಿ ಬೋತ್ ಆರ್ ಈಕ್ವಲ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಅಂತ ಹೇಳ್ತಿರೋದು. ವಿ ಬೋತ್ ಆರ್ ಈಕ್ವಲ್ ರೆಸ್ಪಾನ್ಸಿಬಲ್. ಡೋಂಟ್ ಕನ್ಸಿಡರ್ ಮಿ ಜಸ್ಟ್ ಐ ಆಮ್ ಎ ಮಿನಿಸ್ಟರ್. ಮಾತಾಡಕನೆ ಬಿಡ್ರಿ, ಅಲ್ಲಿ ಮಾತಾಡಕತ್ತೀನಿ. ಐ ಆಮ್ ರೇಸಿಂಗ್ ವಾಯ್ಸ್ ಆಸ್ ವಿ ಬೋತ್ ಆರ್ ಈಕ್ವಲ್ ಅಂತ. ನಾನು ಹೇಳಿರ್ತಕ್ಕಂಥ ಸರ್ಕಾರ ಇದ್ದ ತಕ್ಷಣ ಎಲ್ಲ ಕಾನೂನು ನನಗೂ ಚೇಂಜ್ ಮಾಡಕ್ ಬರಲ್ಲ. We understand there is a difficulty also, but this is a social issue which I am addressing through you. ಸರ್ಕಾರ ಯಾವಾಗ್ಲೂ ಗಮನ ಹರಿಸ್ತೈತ್ರಿ, ಇಲ್ಲ ಅಂತಲ್ಲ. ಒತ್ತಡ ಕೂಡ ಬರ್ಬೇಕು ತಮ್ಲಿಂದ ಕೂಡ ಜಾಸ್ತಿ ಒತ್ತಡ ಬರಲಿ ಅಂತ. ಹರಿಹರ ತಾಲೂಕಲ್ಲ ರೌಂಡ್ ಅಪ್ 1 ಕೋಟಿ ಕಳ್ಕೊಂಡ್ರೆ ಆನ್ಲೈನ್ ಬೆಟ್ಟಿಂಗ್ ಇವತ್ತವರೆಗೂ ಒಂದು FIR ಆಗಿದೆ. ಗೊತ್ತಿಲ್ಲ, ಅದು ಮಾಹಿತಿ ಇಲ್ಲ ನನಗೆ. ಆ ತರ ಕಂಪ್ಲೇಂಟ್ ಕೊಟ್ಟರೆ ಆಗಿಲ್ಲ ಅಂತ ಹೇಳಿ ನಾನು ಮಾತಾಡ್ತೀನಿ. ಇಫ್ ಯು ಹಸ್ ಗಿವನ್ ರಿಟರ್ನ್ ಕಂಪ್ಲೇಂಟ್ ಕೊಡಿ, ನನಗೆ ಮಾತಾಡ್ತೀನಿ. ಈಗ SP ಮಾತಾಡ್ತೀನಿ.